ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗೋದು ಸಾಮಾನ್ಯ, ಮತ್ತೆ ಮರೆತು ಸರಿ ಹೊಂದ್ಕೊಂಡು ಹೋಗೋದು ಸಾಮಾನ್ಯ. ಆದ್ರೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿನಯ್ ಅವರು ವೈಲೆಂಟ್ ಆದ್ರೆ ಕಾರ್ತಿಕ್ ಅವರು ಸೈಲೆಂಟ್ ಆಗ್ತಾರೆ ಅಂತ. ಕಾರಣ ಎಷ್ಟೊಂದು ಸರ್ತಿ ವಿನಯ್ ಜಗಳ ಆಡ್ಬೇಕಾದ್ರೆ ಕಾರ್ತಿಕ್ ಅವರು ಅವ್ರ ಮುಖ ಕೊಟ್ಟು ಮಾತಾಡಲ್ಲ, ನೇರವಾಗಿ ಮಾತಾಡಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ನಾವು ನೋಡಿದೀವಿ ಸಹ, ವೀಕ್ಷಕರನ್ನ ನೋಡಿದ್ದಾರೆ. ಅದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಆ ಒಂದು ವಿಷಯಕ್ಕೆ, ಇನ್ಕ್ಲೂಡಿಂಗ್ ಇವತ್ತು ಪ್ರೋಮೋದಲ್ಲೂ ಅಷ್ಟೇ ವಿನಯ್ ಅವರು ರೊಚ್ಚೆ ಎದ್ದಾಗ ಕಾರ್ತಿಕ್ ಅವರು ಹಿಂದ್ಗಡೆನ ಅಂದ್ರೆ ಹಿಂದ್ಗಡೆ ಮೀನ್ಸ್ ಅವ್ರ ಎದುರುಗಡೆ ಸ್ವಲ್ಪ ಬೇರೆ ತರ ಅಂದ್ರೆ ಅವ್ರು ಡೈರೆಕ್ಟಾಗಿ ಮಾತಾಡ್ದೇನೆ ಬೇರೆ ತರ ಮಾತಾಡಿದ್ರು, ಬೇರೆಯವ್ರ ಮೇಲೆ ಮಾತಾಡಿರೋ ತರ. ಹಾಗಾಗಿ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ಅಲ್ಲ ಗುರು, ಸಂಗೀತ ವೈಲೆಂಟ್ ಆದ್ರೆ ವಿನಯ್ ಮೀಟರ್ ಆಫ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ನಾನು ಆಗ್ಲೇ ಹೇಳಿದ್ನಲ್ಲ, ವಿನಯ್ ವೈಲೆಂಟ್ ಆದ್ರೆ ಕಾರ್ತಿಕ್ ಮೀಟರ್ ಆಫ್ ಆಗೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾರ್ತಿಕ್ ಮುಂದೆ ಬಚ್ಚ ವಿನಯ್ ಎಲ್ರು ನೋಡ್ಲಿ ಅಂತ ಗಂಟ್ಲು ಹರ್ಕೋತಾನೆ ಅಷ್ಟೇ ಅಂತ ಹಾಕಿದ್ದಾರೆ. ದೆನ್ ಬೊಗಳೋ ನಾಯಿ ವಿನಯ್ನ ಯಾವತ್ತೂ ಕಚ್ಚಲಾಗಣೋ ಅಂತ ಹಾಕಿದ್ದಾರೆ. ಸೊ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಅಂದ್ರೆ ಒಂದಿಷ್ಟು ವಿನಯ್ ಅವರು ಹೇಳಿದ್ರೆ, ಒಂದ್ ಜನ ಕಾರ್ತಿಕ್ ಅವರು ಹೇಳ್ತಾರೆ, ಒಂದ್ ಜನ ಸಂಗೀತ ಅವ್ರ ಹೆಸರು ಸಹ ತಗೊಳ್ತಾ ಇದ್ದಾರೆ. ಯಾವಾಗ ಸಂಗೀತ ಅವರು ಜೋರಾಗಿ ವಾಯ್ಸ್ ರೈಸ್ ಮಾಡ್ತಾರೋ ಅಲ್ಲಿ ವಿನಯ್ಗೆ ಮೀಟರ್ ಆಫ್ ಆಗುತ್ತೆ ಅಂತಾನು ಹೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್, ನಿಜ ಹೇಳಬೇಕು ಅಂದರೆ ಟ್ರಿಗರ್ ಮಾಡೋದು ವಿನಯ್ ಎಲ್ಲ ಕಾರ್ತಿಕ್ ಅಣ್ಣ ವೈಲೆಂಟ್ ಆದರೆ ವಿನಯ್ ಅಣ್ಣ ಧೂಳಿಪಟ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾರ್ತಿಕ್ ಅವರು ಸೈಲೆಂಟ್ ಆಗೇ ಇರ್ತಾರೆ ಅಂತ ನಾವು ಹೇಳ್ತಾ ಇದೀವಲ್ವಾ, ಅದಕ್ಕೆ ಜನ ಏನು ಹೇಳ್ತಿದ್ದಾರೆ ಅಂದರೆ ಅವ್ರೇನಾದರೂ ವೈಲೆಂಟ್ ಆದರೆ ವಿನಯ್ ಅವರು ಧೂಳಿಪಟ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನೀವು ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಕಾರ್ತಿಕ್ ಈಸ್ ಬೆಸ್ಟ್, ಕೂಗಾಡಿದ್ರೇ ಅಲ್ಲಿ ವಿನರ್ ಆಗಲ್ಲ, ಕೂಗಾಡ್ದ ಇದ್ರೂ ವಿನರ್ ಆಗಿ ತೋರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದ್ರೆ, ಕಾರ್ತಿಕ್ ಒಂದ್ಸಾರಿ ವೈಲೆಂಟ್ ಆಗಿದ್ದಕ್ಕೆ ಮುದಿ ನಾಯಿ ಹಿಂಗೆ ಬಿದ್ದು ಒದ್ದಾಡ್ತು ಬಲೂನ್ ಟಾಸ್ಕ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬೊಗಳೋ ವಿನಯ್ ಅಂದ್ರೆ ಬೊಗಳೋ ನಾಯಿ ಕಚ್ಚಲ ಅನ್ನೋದಕ್ಕೆ ವಿನಯೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ವೈಲೆಂಟ್ ಆದ್ರೆ ವಿನಯ್ ಕಳ್ದೋಯ್ತಾನೆ ಬೆಂಕಿ ಕಾರ್ತಿಕ್ ಅಂತ ಹಾಕಿದ್ದಾರೆ. ನಾನು ಆಗ್ಲೇ ಹೇಳ್ತೀನಿ, ಜನ ಕಾರ್ತಿಕ್ ವೈಲೆಂಟ್ ಆದ್ರೆ ವಿನಯ್ ಅವ್ರ ಮೀಟರ್ ಆಫ್ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದಿಷ್ಟು ಜನ ವಿನಯ್ ವೈಲೆಂಟ್ ಆದರೆ ಕಾರ್ತಿಕ್ ಅವ್ರ ಮೀಟರ್ ಆಫ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅವ್ರವ್ರಿಗೆ ಯಾವ ರೀತಿ ಅನಿಸಿರುತ್ತೋ ಆ ರೀತಿ ಹೇಳ್ತಾ ಇರೋಂಥದ್ದು. ಕಾರ್ತಿಕ್ ಸರಿಯಾಗಿ ಟಕ್ಕರ್ ಕೊಡ್ತಾನೆ, ಫ್ರೆಂಡ್ಶಿಪ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೋಲ್ಡ್ ಮಾಡ್ತಾನೆ ಅಷ್ಟೇ, ಇಲ್ಲ ಈ ವಿನಯ್ಗೆ ಉಗ್ದು ಒಬ್ಬಟ್ಟು ತಿನ್ಸೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾರ್ತಿಕ್ ಅವ್ರು ಯಾಕೆ ಸೈಲೆಂಟ್ ಆಗ್ತಾರೆ ಅಥವಾ ಅವ್ರಿಗೆ ಯಾಕೆ ಮೀಟರ್ ಆಫ್ ಆಗುತ್ತೆ ಅಂದರೆ, ಒಂದು ಆ ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗುತ್ತೆ ಅಂತ. ಯಾಕಂದರೆ ತುಂಬ ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ 10 ವರ್ಷದಿಂದ ಗೊತ್ತು ಅಂತ. ಸೊ ಮೇ ಬಿ ಆ ಒಂದು ಫ್ರೆಂಡ್ಶಿಪ್ಗೋಸ್ಕರ ಇರ್ಬೋದೇನೋ. ನೆಕ್ಸ್ಟ್ ಕಮೆಂಟ್, ಹೀ ಈಸ್ ನಾಟ್ ಮೀಟರ್ ಆಫ್ ಕಾರ್ತಿಕ್ ಆಲ್ಸೋ ಗೆಟ್ ಆ್ಯಂಗರ್, ಹಿ ರಿಮೇನ್ ಸೈಲೆಂಟ್ ಅಷ್ಟೇ, ಹಿ ಚೂಸ್ ಸೈಲೆನ್ಸ್ ಆ್ಯಂಡ್ ಮೇಕ್ಸ್ ಹಿಸ್ ಪಾಯಿಂಟ್. ನಾಯಿ ಹತ್ರ ಹೋಗಿ ನಾವು ಬೋಗೋ ಅಂದರೆ ಏನು ಪ್ರಯೋಜನ, ಅಯ್ಯೋ ಅವರಿಬ್ಬರದು ಡ್ರಾಮಾ ಬಿಡಪ್ಪ ಅಂತ ಹಾಕಿದ್ದಾರೆ. ನಾಟ್ ಅ ವಿನಯ್ ಸಪೋರ್ಟರ್, ಬಟ್ ವಿನಯ್ ಕಾರ್ತಿಕ್ ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಥರ ಇದ್ದಾರೆ. ಯಾರೇ ಆಚೆ ಹೋದರೂ ವಿನಯ್ ಚೇಂಜ್ ಆಗಲ್ಲ, ಬಟ್ ಕಾರ್ತಿಕ್ ಈಸ್ ಓವರ್ ಡಿಪೆಂಡೆಂಟ್ ಆನ್ ತನಿಷಾ, ಸಂಗೀತ ಅವ್ರ ಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ, ಕಾರ್ತಿಕ್ ಅವರು ತನಿಷ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರಾ ಅಂತ? ಆ್ಯಂಡ್ ವಿನಯ್ ಮತ್ತು ಕಾರ್ತಿಕ್ ಮುಂಚೆಯಿಂದನೂ ಹಾಗೆ ಇದ್ದಾರೆ, ಬಟ್ ವಿನಯ್ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಸುಮ್ಮನೆ ಇರೋದೇ ಬೆಟ್ರ್ ಅಲ್ವಾ, ಯಾಕೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಮಾತಾಡಿ ಕೆಟ್ಟೋರೋಕ್ಕಿಂತ ಮಾತಾಡ್ದೇ ಇರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೀಟರ್ ಆಫ್ ಆಗೋದು ವಿನಯ್ದು, ಪಾಯಿಂಟ್ ಇಲ್ದೇ ಸುಮ್ಮನೆ ಮಾತಾಡ್ತಾನೇ ಇರ್ತಾನೆ ಅಂತ ಹಾಕಿದ್ದಾರೆ. ಸೊ ಏನಾಗುತ್ತೆ ಅಂತಂದರೆ ತುಂಬ ಕಮೆಂಟ್ಸ್ಗಳು ಅದೇ ರೀತಿ ಇದೆ, ಬೇರೆ ಬೇರೆ ಅವರ ಫ್ರೆಂಡ್ಸ್ಗೆ ಏನು ಅನಿಸುತ್ತೋ ಅದು. ಓಕೆ, ನೆಕ್ಸ್ಟ್ ಕಮೆಂಟ್, ವಿನಯ್ ಥರ ಮನುಷ್ಯನ ಜೊತೆ ಯಾರಿಗೂ ಜಗಳ ಮಾಡೋಕ್ಕಾಗಲ್ಲ, ಯಾರ ಜೊತೆನೂ ಕಿತ್ತಾಡ್ಕೊಳ್ಳೋಕೆ ಕೂದೋಕ್ಕಾಗಲ್ಲ, ಹಾಗಾಗಿ ಕಾರ್ತಿಕ್ ಸೈಲೆಂಟಲ್ಲೇ ಉತ್ತರ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಿನಯ್ ಜೊತೆ ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ಇರೋದೇ ಬೆಟ್ರು, ಯಾಕೆ ಅಂತಂದರೆ ಬಾಯಿಗೆ ಬಂದಂಗೆ ಕಿರ್ಚ್ಕೊಂಡು ಏನೇನೋ ಮಾತಾಡಿಕೊಂಡು ಎಲ್ಲರ ದೃಷ್ಟಿಲೂ ಕೆಟ್ಟವ್ರನ್ನ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ? ಬಿಕಾಸ್ ಯಾಕೆ ಅಂದರೆ ವಿನಯ್ ಜೊತೆ ಜಾಸ್ತಿ ಜನ ಜಗಳ ಆಡಿದ್ದಾರೆ ಉಂಟು, ಆ್ಯಂಡ್ ಅವ್ರು ಕಿರ್ಚಿ ಒಬ್ಬರನ್ನ ಡೌನ್ ಮಾಡಿ ಕೆಟ್ಟದಾಗ ತೋರಿಸ್ತಾರೆ ವಿನಯ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆಗಲೇ ಹೇಳೋ ಪ್ರಕಾರ ವಿನಯ್ ಆ್ಯಂಡ್ ಕಾರ್ತಿಕ್ ಇಬ್ರಿಗೂ ಅವರವರ ಒಪಿನಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತ ತಿಳಿಸಿ. ಬಿಕಾಸ್ ಯಾಕೆ ಅಂತಂದರೆ ಒಂದೊಂದು ಸರ್ತಿ ಒಬ್ಬರು ರೈಟ್ ಇರ್ತಾರೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ಸಿಚುವೇಶನ್ ಯಾವ ರೀತಿ ನಡೆದಿದೆ ಅಂತ.
ಬಟ್ ಇವತ್ತಿನ ಪ್ರೋಮೋದಲ್ಲಿ ಏನಾಗಿದೆ ಅಂದರೆ ವಿನಯ್ ಅವ್ರ ವಿರುದ್ಧ ಕಾರ್ತಿಕ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಬಾರೋ ಬಾರೋ ಅಂತ ಎಷ್ಟೋ ಸರ್ತಿ ಪ್ರೊವೋಕ್ ಮಾಡಿದುಂಟು, ಬಾರೋ ಬಾರೋ ಅಂತೆಲ್ಲ ಮಾತಾಡಿ ಏನೋ ಚಮಚ ಅಂತ್ಯ ಇವಾಗನ್ನು ಬಾರೋ ಗಣಸೆ ಬಾರೋ ಅದೆಲ್ಲ ಏನು ಕೆಲವೊಂದಿಷ್ಟು ಹಳೇ ವಿಡಿಯೋ ಎಪಿಸೋಡ್ಸ್ ಎಲ್ಲ ನಡೆದಿತ್ತು, ಆ ಟೈಮಲ್ಲಿ ನೋಡಿದ್ದೀವಿ. ಕಾರ್ತಿಕ್ ಅವ್ರು ಇವತ್ತು ಎದುರು ಬದ್ರು ನಿಂತ್ಕೊಂಡು ಜೋರಾಗೆಲ್ಲ ಮಾತಾಡಿಲ್ಲ ವಿನಯ್ ಹತ್ರ. ಅದಕ್ಕೆ ಎಲ್ಲ ಕೇಳ್ತಾ ಇರೋದು ವಿನಯ್ ಅವ್ರು ವೈಲೆಂಟ್ ಆಗಿಬಿಟ್ರು ಅಂತಂದ್ರೆ ಮೀಟರ್ ಆಫ್ ಆಗುತ್ತೆ ಕಾರ್ತಿಕ್ ಅವ್ರಿಗೆ ಅಂತ. ಈ ಒಂದು ಸೆಂಟೆನ್ಸ್ ಅಥವಾ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಜೀವನದಲ್ಲಿ ಖುಷಿ ತುಂಬಿರಲಿ, ಶಾಂತಿ ನೆಲೆಸಿರಲಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ.